ಹಲೋ ಫ್ರೆಂಡ್ಸ್, ನಾವಿವತ್ತು ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮೊದಲು ನೋಡೋಣ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಒಂದು ದಾಳ ಅಂದ್ರೆ ಒನ್ ಡಯಸ್, ಹೌದಾ? ಹಾಗಾದ್ರೆ ಅದನ್ನ ಅವ್ರು ಏನ್ ಮಾಡಿದಾರು, ಒಂದ್ಸಲ ಎಸೆಯಲಾಗಿದೆ. ಹಾಗಾದ್ರೆ ಅದರಿಂದ ನಾವು ಏನ್ ಕಂಡುಹಿಡಿಬೇಕಂದ್ರೆ, ಒಂದು ಅವಿಭಾಜ್ಯ ಸಂಖ್ಯೆ ಬರುವ ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಬರುವಂತಹ ಒಂದು ಸಂಭವನೀಯತೆ ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಮೊದಲನೇದಾಗಿ ದಾಳಗಳಲ್ಲಿ ನಾವು ಯಾವ್ಯಾವ ಸಂಖ್ಯೆಯನ್ನು ನೋಡಬಹುದು? 1, 2, 3, 4, 5, 6. ಹಾಗಾದ್ರೆ ಒಂದು ದಾಳದಲ್ಲಿ 6 ಸಂಖ್ಯೆಗಳನ್ನು ನಾವು ನೋಡಬಹುದು. ನೋಡಿ, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಅವಿಭಾಜ್ಯ ಸಂಖ್ಯೆ. ನಮಗೆ ಈಗಾಗಲೇ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆ ಅನ್ನುವಂಥದ್ದು ಒಂದು ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಅಪವರ್ತನವಾಗಿ ತಂದಿರಬೇಕು. ಹಾಗಾದ್ರೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು? 2, 3 ಮತ್ತು 5. ಅಂದ್ರೆ 2 ಅನ್ನುವಂಥದ್ದು 2ರ ಮಗ್ಗಿಯಲ್ಲಿ ಅಷ್ಟೇ ಇದೆ, 3 ಅನ್ನುವಂಥದ್ದು 3ರ ಮಗ್ಗಿಯಲ್ಲಿ ಅಷ್ಟೇ ಇದೆ, 5 ಅನ್ನುವಂಥದ್ದು ಏನಿದೆ 5ರ ಮಗ್ಗಿಯಲ್ಲಿ ಅಷ್ಟೇ ಇದೆ. ಇಂಥವುಗಳನ್ನ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ನಮಗೆ ಇಲ್ಲಿ ನಾವು ಏನ್ ಮಾಡತ್ತೀವಿ ಅಂದ್ರೆ ಸಂಭವನೀಯತೆ ಕಂಡುಹಿಡಬೇಕಾಗಿದೆ. ಇವುಗಳ ಒಂದು ಸಂಭವನೀಯತೆ ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಪಿ ಆಫ್ ಇ ಅಂದ್ರೆ ನೋಡಿ, ನಂಬರ್ ಆಫ್ ಇ ಡಿವೈಡೆಡ್ ಬೈ ಎಸ್ ಆಫ್ ಇ. ಹಾಗಾದ್ರೆ ನೋಡಿ, ಇದಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಅಂದ್ರೆ ಒಂದು ಘಟನೆಯ ಸಂಭವನೀಯತೆ. ಹಾಗಾದ್ರೆ ನಂಬರ್ ಆಫ್ ಇವೆಂಟ್ಸ್ ಹಾಗಾದ್ರೆ ಅವುಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಆಮೇಲೆ ಸಮ್ ಒಟ್ಟು ಸಂಖ್ಯೆಗಳು ಎಷ್ಟದಾವ ಅಂತೇಳಿ ತಿಳ್ಕೊಬೇಕು. ನೋಡಿ, ಇಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? 1, 2, 3, 4, 5, 6. ಹಾಗಾದ್ರೆ ಏನಾಗ್ತಾ ಇದೆ? ಒಟ್ಟು ಸಂಖ್ಯೆಗಳು 6. ಅದರಲ್ಲಿ ಎನ್ ಆಫ್ ಪಿ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5. ಅಂದ್ರೆ ಇಲ್ಲಿ 2 ಬರ್ಬೋದು, 3 ಬರ್ಬೋದು ಮತ್ತು 5 ಕೂಡ ಬರ್ಬೋದು. ಹಾಗಾದ್ರೆ ನೋಡಿ, ಎಸ್ ಆಫ್ ಪಿ ಟೋಟಲ್ ಸಂಖ್ಯೆ 6. ಟೋಟಲ್ ಎಷ್ಟಿದಾವೆ? ಒಟ್ಟಾಗಿ 6 ಇದಾವೆ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ? 3. ಹೌದಾ? ಈ ರೀತಿಯಾಗಿ ನೋಡಿ, ಈ 3 ಮತ್ತು 6 ಅನ್ನುವಂಥದ್ದು 3ರ ಮಗ್ಗಿಲೆ ಕಟ್ತಾ ಹೋಗುತ್ತೆ. 3 ಅಂದ್ರೆ 3 ಎರಡ್ಲೆ ಎಷ್ಟಾಗ್ತಾ ಇದೆ? 1 2. ಹಾಗಾದ್ರೆ ಈ ಲೆಕ್ಕದ ಒಂದು ಪ್ರೊಬ್ಯಾಬಿಲಿಟಿ ಸಂಭವನೀಯತೆ ಎಷ್ಟಾಗಿದೆ? 1 2 ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ಕಂಡುಹಿಡಬಹುದು. ಓಕೆ, ನೋಡಿ, ಇಲ್ಲಿ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಅಂತ ಅಂದಿದ್ದಾರೆ. ಇದು ಸೇಮ್ ಹಾಗೆ ಬರ್ತದೆ. ಏನನ್ನ ಬರೆಯೋಣ? 2 ಮತ್ತು 6ರ ನಡುವಿನ ಸಂಖ್ಯೆ. ನೋಡಿ, ಫಸ್ಟ್ ನಾವು ಟೋಟಲ್ ಆಗಿ ಬರ್ಕೊಳ್ಳೋಣ. 1 2 3 4 5 6. ಯಾಕಂದ್ರೆ ಇಲ್ಲಿ ಕೂಡ ನಾವು ದಾಳವನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಒಟ್ಟು ಸಂಖ್ಯೆಗಳು ಎಷ್ಟಾಗಿದ್ದಾವೆ? 6 ಆಗಿದ್ದಾವೆ. ಅವ್ರು ಏನ್ ಕೇಳ್ತಾ ಇದ್ದಾರೆ? 2 ಮತ್ತು 6ರ ನಡುವೆ ಬರುವಂತ ಸಂಖ್ಯೆ. 2 ಮತ್ತು 6ರ ನಡುವೆ ಯಾವ ಬರ್ತವೆ? 3 4 5. ಹೌದಾ? ಹಾಗಾದ್ರೆ ಇದರದ್ದು ಕೂಡ ನಾವೇನ್ ಮಾಡೋಣ? ಸಂಭವನೀಯತೆಯನ್ನ ಕಂಡುಹಿಡಿಯೋಣ. ನೋಡಿ, ಪಿ ಆಫ್ ಇ is equal to n of e divided by s of e. ಹಾಗಾದ್ರೆ ಒಟ್ಟು ಸಂಖ್ಯೆಗಳು ಎಷ್ಟಾಗ್ತಾ ಇದ್ದಾವೆ? ಇವು ಕೂಡ 6 ಆಗ್ತಾ ಇದ್ದಾವೆ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? 2 ಮತ್ತು 6ರ ನಡುವೆ ಬರುವಂತ ಸಂಖ್ಯೆಗಳು ಯಾವ್ದು ಬರ್ಬೋದು? 3 ಬರ್ಬೋದು, 4 ಬರ್ಬೋದು ಅಥವಾ 5 ಬರ್ಬೋದು. ಹಾಗಾದ್ರೆ ಅಂತಾವ್ ಎಷ್ಟು ಸಂಖ್ಯೆ ಅದಾವೆ? 3 ಸಂಖ್ಯೆ ಅದಾವೆ. 3 ಬರೆಯೋಣ. ಇದು ಕೂಡ 3ರಲ್ಲೇ ಕ್ಯಾನ್ಸಲ್ ಆಗುತ್ತೆ. 3 1 3 2 1 2. ಈ ರೀತಿಯಾಗಿ ನಾವು ಸಂಭವನೀಯತೆಯ ಲೆಕ್ಕಗಳನ್ನ ಮಾಡಬಹುದಾಗಿದೆ. ಹೌದಾ? ನೋಡಿ, ಈ ಲೆಕ್ಕಗಳು ಟಿಇಟಿ, ಸಿಇಟಿ ಹಾಗೆ 9 ಮತ್ತು 10ನೇ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತವೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.